ಐ ಪಿ ಎಲ್ನಲ್ಲಿ ಬರೀ ಪ್ಲೇ ಆಫ್ಗೆ ಹೋದರೂ ಸಾಲದು, 1, 2, 3, 4ನೇ ಸ್ಥಾನಕ್ಕೆ ಹೋದರೂ ಸಾಲದು. 1 ಮತ್ತು 2ನೇ ತಂಡದ ನಡುವೆ ಮೊದಲ ಸೆಮಿಫೈನಲ್ ನಡೀತದೆ. ಆಮೇಲೆ 3 ಮತ್ತು 4ನೇ ಸ್ಥಾನದಲ್ಲಿರುವವರ ನಡುವೆ ಎಲಿಮಿನೇಟರ್ ಮ್ಯಾಚ್ ನಡೆಯುತ್ತೆ. ಅಲ್ಲಿ ಯಾರು ಗೆದ್ದುತ್ತಾರೆ ಅವರು ಫಸ್ಟ್ ಸೆಮಿಫೈನಲಲ್ಲಿ, ಸೋತವರು ಕೂಡ ಸೆಮಿಫೈನಲ್ 2 ಆಡ್ತಾರೆ. ಅಲ್ಲಿ ಗೆದ್ದವರು ಮತ್ತು ಗೆದ್ದವರ ನಡುವೆ ಫೈನಲ್ ನಡೀತದೆ. ಕೇವಲ ಪ್ಲೇ ಆಫ್ 4ಗೆ ಹೋದರೆ ಸಾಲದು. RCB ಸತತ ಸೋಲಿನಿಂದ ಕಂಗೆಟ್ಟು ಪ್ಲೇ ಆಫ್ ಹಂತ ಪ್ರವೇಶಿಸಿದೆ. ಪ್ಲೇ ಆಫ್ ಹಂತ ಪ್ರವೇಶಿಸಿದರಷ್ಟೇ ಸಾಲದು, ಉಳಿದ 3 ಪಂದ್ಯಗಳನ್ನು ಹ್ಯಾಟ್ರಿಕ್ ಆಗಿ ಗೆದ್ದಾಗ ಮಾತ್ರ ಕಪ್ ಬರ ನೀಗುವುದು. ಕಪ್ ಬರ ನಿಲ್ಲಬೇಕು. ಇದು RCBಯ ಒಂದು ಹೊಸ ಅಧ್ಯಾಯ ಪ್ರಾರಂಭ ಆಗಬೇಕು ಅಂತಕ್ಕಂಥದ್ದೇ ಎಲ್ಲ ಕ್ರೀಡಾಭಿಮಾನಿಗಳ ಆಶಯ. ನಮ್ಮ ಆಶಯ ಕೂಡ ಅದೇ. ಈ ಸಲ ಕಪ್ RCB ಗೆಲ್ಲಿ. RCB ಫ್ಯಾನ್ಸ್ಗಳಿಗೆ ಆವಾಗ ಮಾತ್ರ ಸಂತೋಷ ಸಿಗ್ತದೆ. ಥ್ಯಾಂಕ್ಸ್ ಫಾರ್ RCB.